ನಮೋ ಬುದ್ಧಾಯ. ಈ ದೇಶದೊಳಗಡೆ ಪ್ರಭಾವಿ ನಾಯಕರುಗಳು ಏನಾದರೂ ಈ ದೇಶವನ್ನು ಆಳುವಂಥ ಪರಿಸ್ಥಿತಿ ಬಂದಿದ್ದರೆ ಬಹಳನೇ ಕಷ್ಟ ಆಗ್ತಾಯಿತ್ತು. ಅದೇ ರೀತಿ ಶೋಷಿತ ವರ್ಗ, ತುಳಿತಕ್ಕೆ ಒಳಗಾದಂಥ ಜನಾಂಗ, ಅಸ್ಪೃಶ್ಯತೆ ಇರುವಂಥ ಜನಾಂಗಕ್ಕೆ ಏನಾದರೂ ನ್ಯಾಯ ಸಿಗ್ತದೆ ಅಂದ್ಕೊಂಡಿದ್ರು ಅದು ಕೂಡ ಬಹಳನೇ ಕಷ್ಟ ಆಗ್ತಾಯಿತ್ತು. ಆಮೇಲೆ ದೇಶದೊಳಗಡೆ ಏನಾದರೂ ಜಾತಿಯ ಆಧಾರದ ಮೇಲೆ ವಿಭಜಿಸಿ ಈ ದೇಶದ ಪ್ರಭಾವಿ ಜಾತಿಗಳು ಏನಾದರೂ ಈ ದೇಶವನ್ನು ಆಳುವಂಥ ಪರಿಸ್ಥಿತಿ ಬಂದರೆ ಅದನ್ನು ಕೂಡ ಬಹಳನೇ ಕಷ್ಟ ಆಯಿತು. ಇದನ್ನೆಲ್ಲ ಅರ್ಥೈಸಿಕೊಂಡಂಥ ಒಬ್ಬ ಮಹಾನ್ ವ್ಯಕ್ತಿ ಇದಕ್ಕೆ ಮೂಲ ಅಸ್ತ್ರವಾಗಿ ಪರಿಶ್ರಮ ಪಡುತ್ತಾ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಮತ್ತು ಈ ಭಾರತ ದೇಶವನ್ನು ಸಂಪೂರ್ಣ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಮಾಡಿ ಅಲ್ಲಿರುವಂಥ ಮೂಲ ಭಾರತೀಯರಿಗೆ ಒಂದು ಅಸ್ತಿತ್ವವನ್ನು ಸ್ಥಾಪನೆ ಮಾಡಬೇಕು. ಇವರು ಬೇಕಾದಂಥ ವಿಚಾರಧಾರೆಗಳು, ಒಳ್ಳೆಯ ವಿಚಾರಗಳು, ಸಮಾನತೆ ಮತ್ತು ಇತ್ಯಾದಿ ಎಲ್ಲರಿಗೂ ಹಕ್ಕನ್ನು ಒದಗಿಸ್ಬೇಕಂತೇಳಿ ಅವರು ಒಂದು ಭಾರತದ ರಕ್ಷಾ ಕವಚವನ್ನು ತಯಾರಿಸುವ ದೃಷ್ಟಿಯಿಂದ ಪರಿಶ್ರಮ ಪಡ್ತಾ ಇರ್ತಾರೆ. ಈ ದೇಶದೊಳಗಡೆ ವ್ಯಕ್ತಿ ಪೂಜೆ ಮತ್ತು ಪ್ರಭಾವಿ ವ್ಯಕ್ತಿಗಳ ಕೈಯಲ್ಲಿ ಈ ದೇಶವೇನಾದರೂ ಹಿಡಿತಕ್ಕೆ ಸಿಕ್ಕರೆ ತೊಂದರೆಗೊಳಗಾಗುತ್ತೆ ಅಂತ ಅವರಿಗೆ ಮುಂಚೆನೇ ಗೊತ್ತಿತ್ತು. ಅದೇ ರೀತಿ ಜಾತಿ ಆಧಾರದ ಮೇಲೆ ಮೇಲು ಕೀಳು ಅನ್ನೋ ಭಾವನೆಯಲ್ಲಿ ಏನಾದರೂ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನು ತುಂಬಾ ತೊಂದರೆಗೊಳಪಡುತ್ತೆ ಅಂತ ಅವರಿಗೆ ಮೊದಲೇನೇ ಗೊತ್ತಿತ್ತು. ಆಮೇಲೆ ಇಲ್ಲಿರುವಂಥ ವರ್ಣ ವ್ಯವಸ್ಥೆ, ವರ್ಣ ರೀತಿ ಉಳಿಬಾರ್ದು ಅನ್ನೋದು ಅವರಿಗೆ ಗೊತ್ತಿತ್ತು. ಹಾಗಾಗಿ ಇದನ್ನೆಲ್ಲವನ್ನು ಅಂತ್ಯ ಆಡಲಿಕ್ಕೆ ಅವರು ಸಂವಿಧಾನದಲ್ಲಿ ಮಹತ್ವದ ಪಾತ್ರ ವಹಿಸಿ ಅಲ್ಲಿರುವಂಥ ಹಕ್ಕನ್ನು ನೀಡಲಿಕ್ಕೆ ಬಹಳ ಪರಿಶ್ರಮ ವಹಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಚ್ಛಾಶಕ್ತಿ ಮತ್ತು ಬುದ್ಧಿವಂತಿಕೆ ಮಾತ್ರ. ನಿಜವಾಗೂ ಗೊತ್ತಿತ್ತು ಈ ಸಂವಿಧಾನ ಒಂದು ಪುಸ್ತಕವಾಗಿ ಉಳಿಬಾರ್ದು, ಇದು ಒಂದು ಪ್ರಬಲ ಹತ್ಯಾರಾಗಿ, ಪ್ರಬಲ ಶಕ್ತಿಯಾಗಿ, ನಾಗರಿಕತೆಯ ಮಹತ್ವವಾಗಿ ಭಾರತದಲ್ಲಿ ಕಾರ್ಯನಿರ್ವಹಿಸಬೇಕೆಂದು ಅವರು ಕನಸು ಕಾಣ್ತಾ ಇದ್ದರು. ಈ ವಿಶ್ವದಲ್ಲಿಯೇ ಏನಾದರೂ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಮಜಬೂತಾದ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮಹತ್ವದ ಪಾತ್ರ ಏನಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಮಾತ್ರ. ಬಾಬಾ ಸಾಹೇಬರಿಗೆ ಗೊತ್ತಿತ್ತು, ನಾನು ಕೆಳವರ್ಗದ ಜನಾಂಗಕ್ಕೆ ಒಂದು ಸಂವಿಧಾನವನ್ನು ರಚನೆ ಮಾಡ್ತಾ ಇಲ್ಲ, ಅವರಿಗೆ ಕಾನೂನು ಮತ್ತು ನ್ಯಾಯದ ಕವಚವನ್ನು ತಯಾರಿಸುತ್ತಿದ್ದೇನೆ ಅಂತ ಅವರಿಗೆ ಕ್ಲಿಯರಾಗಿ ಗೊತ್ತಿತ್ತು. ಇದು ಅಖಂಡ ಭಾರತ, ಇದು ನನ್ನ ಭಾರತ, ನನ್ನ ಜನಾಂಗದ ಭಾರತ ಎಂಬುವ ಸಂಪೂರ್ಣ ಅರಿವು ಅವರಲ್ಲಿ ಮನಗಂಡಿತ್ತು. ಅದೇ ರೀತಿ ಇದು ರಾಜ ಅವರ ಭಾರತ ಅಲ್ಲ, ಪೂಜಾರಿ ಅವರ ಭಾರತ ಅಲ್ಲ, ಪ್ರಜಾಪ್ರಭುತ್ವ ಭಾರತ ಅಲ್ಲ, ಅಧಿಕಾರದ ಭಾರತ ಅಲ್ಲ, ನಾನನ್ನು ಅಹಂಕಾರದ ಭಾರತ ಅಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೂಲ ನಾಗರಿಕರ, ಬಡವರ, ನಿರ್ಗತಿಕರ ಮತ್ತು ಅಸ್ಪೃಶ್ಯರ ಭಾರತವಾಗಿ, ವಿದ್ಯಾವಂತರ, ಶ್ರೇಷ್ಠ ವ್ಯಕ್ತಿಗಳ ಜ್ಞಾನದ ಭಾರತವಾಗಲಿ ಅಂತೂ ಅವರು ಕನಸನ್ನು ಕಂಡು ಸಂವಿಧಾನದ ಮಹತ್ವತೆಯನ್ನು ಅರಿತುಕೊಂಡು ಅದರಲ್ಲಿರುವ ಮಹತ್ವದ ಮೂಲವನ್ನು ರಚಿಸಲಿಕ್ಕೆ ಬಹಳ ಪ್ರಯತ್ನಪೂರ್ವಕ ಶ್ರಮವನ್ನು ವಹಿಸ್ತಾರೆ. ಅಖಂಡ ಸಾರ್ವಭೌಮತ್ವವನ್ನು ಸ್ಥಾಪಿಸಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ಸಿದ್ಧಾಂತವನ್ನು ಅವರು ಮೂಲ ಭಾರತದ ಸಿದ್ಧಾಂತವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿದರು. ಹಾಗಾಗಿ ಶೀಲ, ಸಮಾಧಿ, ಪ್ರಜ್ಞೆಯ ಸ್ಥಿತಿಯನ್ನು ಗೊತ್ತಿರ್ಬೋದು ತಮಗೆ. ಇಲ್ಲಿ ಭಾರತದ ಶೀಲ ಅಂದರೆ ಸತ್ಯದ ಪರ ಕೆಲಸ ಮಾಡುವುದು, ಸಮಾಧಿ ಅಂದರೆ ಎಲ್ಲ ಋಷಿ ಮುನಿಗಳ ಸ್ಥಿತಿಗಳನ್ನು ಅರಿತಂತಹ ವ್ಯಕ್ತಿ ಪ್ರಜೆಯಾಗಿ ಬದಲಾಗಬೇಕು ಅನ್ನೋ ಗುರಿ. ಆಮೇಲೆ ಪ್ರಜ್ಞೆ ಅಂದರೆ ಪ್ರತಿಯೊಂದು ವಿಚಾರದಲ್ಲೂ ಅಜ್ಞಾನದಿಂದ ಕಾಣುವ ಯಾವ ಸತ್ಯಕ್ಕೂ ಮನುಷ್ಯ ಸತ್ಯ ಅಂತ ಪರಿಗಣಿಸಬಾರದು. ಅಜ್ಞಾನವೇ ಬೇರೆ, ಸತ್ಯವೇ ಬೇರೆ. ಸತ್ಯದ ಪರ ಕೆಲಸ ಮಾಡುವಂಥ ಕಾರ್ಯವನ್ನು ಅವರು ನೀಡಿದ್ದಾರೆ. ಇಲ್ಲಿ ಸುಳ್ಳಿಗೆ, ಕಲ್ಪನೆಗೆ ಯಾವುದೇ ರೀತಿಯ ಅವಕಾಶವು ಸಂವಿಧಾನ ವ್ಯಾಪ್ತಿಯಲ್ಲಿ ಏನೂ ಇರುವುದಿಲ್ಲ. ದೇಶದ ಸಮಾನತೆಯ ಅಸ್ತಿತ್ವವನ್ನು ತಿಳ್ಕೊಂಡವರು ಮಾತ್ರ ಸಮಾನತೆ ಸ್ಥಾಪಲಿಕ್ಕೆ ಸಾಧ್ಯ ಇದೆ. ಏನು ಸಮಾನತೆ ಅಂದರೆ ದೇಶದಲ್ಲಿ ಯಾವ ವ್ಯಕ್ತಿ ಅಧಿಕಾರದ ತನ್ನ ಪ್ರಮಾಣವಚನ ಸ್ವೀಕಾರ ಮಾಡುವ ಸಂದರ್ಭದಲ್ಲಿ ಹೇಳುವಂಥ ಪದ ಉಚ್ಚಾರಣೆ ಬಹಳ ಪ್ರಮುಖವಾಗ್ತದೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ ರಾಗ, ದ್ವೇಷ ಮತ್ತು ಸ್ವಾರ್ಥದಿಂದ ಯಾವುದೂ ಸಹ ನಾನು ದುಡುಕಿ ನಿರ್ಧಾರವನ್ನು ತೆಗೆದುಕೊಳ್ಳುವನ್ನುವಂಥ ವಿಚಾರವನ್ನು ಎಲ್ಲರೂ ಸಹ ಹೇಳ್ತಾರೆ. ಆ ವಿಚಾರ ಒಬ್ಬ ಜ್ಞಾನಿ ಮಾತ್ರ
ಹೇಳಲಿಕ್ಕೆ ಸಾಧ್ಯ ವಿನಃ ಬೇರೆ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಬಾಬಾ ಸಾಹೇಬ್ರಿಗೆ ಗೊತ್ತಿತ್ತು, ರಾಗ ದ್ವೇಷದ ಮನಸ್ಥಿತಿ ಎಲ್ಲಿ ಉದ್ಭವ ಆಗ್ತದೆ ಅಲ್ಲಿವರೆಗೂ ಸಹ ಅವರು ಅಧ್ಯಯನ ಮಾಡಿದಂಥ ಮಹಾಜ್ಞಾನಿಯಾಗಿದ್ದರು. ಮನುಷ್ಯ ಒತ್ತಡಕ್ಕೆ ಸಿಲುಕಿ ಇನ್ನೊಬ್ಬ ಅಮಾಯಕ ಜನರ ಮೇಲೆ ದಬ್ಬಾಳಿಕೆ ಇರುವಂಥ ಪರಿಸ್ಥಿತಿ ಬಂದರೂ ಬರಬಹುದು ಅನ್ನೋದು ಅವರಿಗೆ ಮನದಟ್ಟಾಗಿತ್ತು. ಹಾಗಾಗಿ ಈ ದೇಶದಲ್ಲಿ ಸಂತ ಮಹಾಂತ ಋಷಿಮುನಿಗಳು ಸಹ ತಪಸ್ ಮಾಡಿದಂಥ ವಿಚಾರಗಳು ಅವರಿಗೆ ಅರಿವಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಗವಾನ್ ಬುದ್ಧರ ವಿಚಾರಧಾರೆಗಳು ಅವರು ಹೇಳಿದಂಥ ಮಾರ್ಗ ಮತ್ತು ಮಾರ್ಗಸೂಚಿಯ ಸತ್ಯಾನುಸಾರ ಅವರು ಪಾಲನೆ ಮಾಡುತ್ತಾ ಅದರ ಸ್ವಯಂ ಅರಿವನ್ನು ಪಡೆದಿದ್ದರು. ಭಾರತದ ಸಂವಿಧಾನ ರಚನೆ ಆಗುವ ಸಮಯದಲ್ಲಿ ಕರಡು ಸಮಿತಿಯಲ್ಲಿ ಸುಮಾರು 300ಕ್ಕಿಂತ ಹೆಚ್ಚು ಕಡಿಮೆ ಜನರಿದ್ದರೂ ಸಹ ಅಲ್ಲಿ ಎಲ್ಲ ಸದಸ್ಯರು ಅವರಿಗೆ ಪ್ರಶ್ನೆ ಕೇಳಿದಾಗ ಅದಕ್ಕೆ ಸಮರ್ಥವಾದ ಜ್ಞಾನದಿಂದ ಉತ್ತರ ಕೊಡುವಂಥ ಏಕೈಕ ನಾಯಕರು ಯಾರಾದರೂ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾತ್ರ. ಎಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ, ದೇಶದೊಳಗಡೆ ರಾಜ್ಯದೊಳಗಡೆ ಒಂದು ಅಪಪ್ರಚಾರದ ಸುದ್ದಿ ಪ್ರಾರಂಭ ಆಗ್ತಾ ಇದೆ. ಇಲ್ಲಿ ಸಂವಿಧಾನದ ಪಾತ್ರ ಬಾಬಾ ಸಾಹೇಬ್ರದ್ದು ಕಡಿಮೆ ಇದೆ ಅಂತ ಕೆಲವು ಅಲ್ಪಮತಿಗಳು ಬುದ್ಧಿಮತಿಗಳು ಹೇಳ್ತಾ ಇದ್ದಾರೆ. ಅದು ಆ ಥರ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಯಲ್ಲಿ ಅವರು ಎಲ್ಲವನ್ನು ಮಂಡನೆ ಮಾಡಬೇಕಾದ್ರೆ ಸಮರ್ಥವಾದ ಜ್ಞಾನ ಮತ್ತು ಸಮಾನತೆಯ ಉತ್ತರವನ್ನು ಯಾರಾದರೂ ನೀಡ್ತಾ ಇದ್ದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಯಾಕಂದರೆ ಅವ್ರಿಗೆ ಗೊತ್ತಿತ್ತು, ಈ ದೇಶದ ಸಂತ ಮಹಂತರ ನಾಡು, ಜ್ಞಾನಿಗಳ ನಾಡು, ಋಷಿಗಳ ನಾಡು. ಈ ನಾಡಿನಲ್ಲಿ ನನಗಿಂತ ಬುದ್ಧಿವಂತ ಜ್ಞಾನಿಗಳು ಸಹ ಬಂದರೂ ನಾನು ಬರೆದಿದ್ದು ಸತ್ಯಕ್ಕೆ ಅನುಸಾರವಿರುತ್ತದೆ ವಿನಃ ಸುಳ್ಳಿಗೆ ಯಾವತ್ತೂ ಕೂಡ ಚೂರು ಅವಕಾಶವಿರುವುದಿಲ್ಲ ಎಂದು ಅವರು ಮನದಟ್ಟಾಗಿ ಧ್ಯಾನವನ್ನು ಮಾಡಿದರು. ಯಾಕಂದರೆ ದೇಶ ಒಂದು ಸಂವಿಧಾನಾತ್ಮಕವಾಗಿ ನಡಿಬೇಕಂದ್ರೆ ಅಲ್ಲಿ ಬುದ್ಧಿಮಟ್ಟ ಕೆಲಸ ಮಾಡೋದಿಲ್ಲ, ಜ್ಞಾನಮಟ್ಟ ಮತ್ತು ಅಲ್ಲಿರುವ ಮೂಲ ವಿಚಾರದ ಮೇಲೆ ಅದು ಕೆಲಸ ಮಾಡುತ್ತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂಪೂರ್ಣ ಅರಿವಿತ್ತು. ಜ್ಞಾನದ ಮಹತ್ವ ಭಂಡಾರ ಅವರಲ್ಲಿ ಅಡಗಿತ್ತು. ಭಾರತದ ಸಂವಿಧಾನದ ವ್ಯಾಪ್ತಿಯೊಳಗಡೆ ಬರುವ ಆರ್ಟಿಕಲ್ 19(1) ಪ್ರಕಾರ ಭಾರತದ ನಾಗರಿಕತೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ, ಮೂಲಭೂತ ಸ್ವಾತಂತ್ರ್ಯವನ್ನು ಯಾರೂ ಸಹ ಕಿತ್ತುಕೊಳ್ಳಬಾರದು ಅಂತ ಕ್ಲಿಯರ್ ಆಗಿ ಭಾರತದ ಸಂವಿಧಾನ ವ್ಯಾಪ್ತಿಯೊಳಗಡೆ ಅವರು ಬರವಣಿಗೆ ರೂಪದಲ್ಲಿ ತರ್ತಾರೆ. ಅವರು ಪುಸ್ತಕವನ್ನು ರಚನೆ ಮಾಡಿದರು, ಪುಸ್ತಕದಲ್ಲಿರುವ ಬರವಣಿಗೆಯನ್ನು ರಚನೆ ಮಾಡಿದರು. ಮನುಷ್ಯನ ಮನಸ್ಸಿನಲ್ಲಿ ರಾಗ, ದ್ವೇಷ, ಸಿಟ್ಟು, ಆಕಾಂಕ್ಷೆಗಳು ಸಂದರ್ಭಕ್ಕೆ ತಕ್ಕಂಗೆ ಹೇಗೆ ಉದ್ಭವ ಆಗ್ತದೆ ಅನ್ನೋದನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅವರು ಧ್ಯಾನದ ಮುಖಾಂತರ ಪಡೆದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಚ್ಛಾಶಕ್ತಿ ಮಾತ್ರ. ಜ್ಞಾನವನ್ನು ಅವರು ಹೇಗೆ ಸಂಪಾದನೆ ಮಾಡಿದರು ಅಂದರೆ, ಭಗವಾನ್ ಬುದ್ಧವರ ತಥಾಗತ ಅನ್ನೋ ಸಿದ್ಧಾಂತವನ್ನು ಅವರು ಬರೀತಾರೆ. ಬುದ್ಧ ಆ್ಯಂಡ್ ಧಮ್ಮ ಆ್ಯಂಡ್ ರಿಲೀಜನಲ್ಲಿ ಕ್ಲಿಯರ್ ಆಗಿ ಅವರು ಬರೀತಾರೆ. ಧರ್ಮದ ವ್ಯಾಖ್ಯಾನವನ್ನು ಅವರು ಸಾರಾಂಶವಾಗಿ ಎಲ್ಲವನ್ನು ಶೋಧನೆ ಮಾಡ್ತಾರೆ. ಶೋಧನೆ ಮಾಡಿದಾಗ ಅಲ್ಲಿ ಮನುಷ್ಯ ತನ್ನ ಸಿಟ್ಟಿಗೆ ಬರುವಂಥ ವಿಕಾರ, ಆಕಾರಗಳು ಮತ್ತು ಎಲ್ಲಿ ಉದ್ಭವ ಆಗ್ತದೆ, ಅದರಿಂದ ಏನು ಕಾರಣ ಆಗ್ತದೆ, ಮನುಷ್ಯ ಯಾವ ರೀತಿ ಹಾನಿ ಮಾಡ್ಕೋತಾನೆ, ಅವನು ಎಲ್ಲವನ್ನು ಸಮರ್ಥವಾಗಿ ಅರ್ಥೈಸಿಕೊಂಡಿದ್ದರು. ಸಂವಿಧಾನ ಒಂದು ಪುಸ್ತಕವಲ್ಲ, ಅದು ಒಂದು ಜ್ಞಾನದ ಭಂಡಾರ, ಮನುಷ್ಯನ ಕಟ್ಟುಪಾಡು. ಆ ಮನುಷ್ಯ ಯಾವತ್ತು ಆ ಕಟ್ಟುಪಾಡನ್ನು ಮೀರ್ತಾನೆ ಆತ ಶಿಕ್ಷೆಗೆ ಒಳಪಡ್ತಾನೆ. ಆ ಮನುಷ್ಯ ಪರಿಪಾಲನೆಯಲ್ಲಿ ಹೊಂಡ್ರೆ ಅದು ಪರಿಪೂರ್ಣವಾದ ದೇಶ ಆಗ್ತದೆ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬರವ್ರಿಗೆ ಕ್ಲಿಯರಾಗಿ ಗೊತ್ತಿತ್ತು. ಹಾಗೆ ಪೂರ್ಣ ಜ್ಞಾನವಿದ್ದರೂ ಪರವಾಗಿಲ್ಲ ಮತ್ತು ಏನು ಜ್ಞಾನವಿದ್ದರೂ ಪರವಾಗಿಲ್ಲ, ಆದರೆ ಅಲ್ಪಮತಿ ಮತ್ತು ಅರ್ಧಂಬರ್ಧ ಜ್ಞಾನವಿದ್ದರೆ ಪ್ರಪಂಚಕ್ಕೂ ಹಾನಿ, ಮನೆಗೂ ಹಾನಿ, ತನಗೂ ಹಾನಿ. ಆ ಹಾನಿಯು ಸಾವಿನತ್ತವೂ ಸಹ ಆತನನ್ನು ಕೊಂಡೊಯ್ಯಬಹುದು ಅಂತ ಜ್ಞಾನಿಗಳು ಕ್ಲಿಯರಾಗಿ ಹೇಳ್ತಾರೆ. ಸಾಹೇಬರಿಗೆ ಕ್ಲಿಯರಾಗಿ ಗೊತ್ತಿತ್ತು, ಕಾನೂನು ವ್ಯವಸ್ಥೆಯಲ್ಲಿ ಕಾನೂನು ಮೀರಿ ಯಾರಾದರೂ ವ್ಯಕ್ತಿ ಅಂತ ತಿಳ್ಕೊಂಡ್ರೆ ಅದು ಅವತ್ತಿನ ದಿನ ಬಹಳ ದೊಡ್ಡ ಹಾನಿ ಒಳಗಾಗ್ತಿತ್ತು ಅಂತೇಳಿ. ಹಾಗಾಗಿ ಕಾನೂನು ವ್ಯವಸ್ಥೆಯಲ್ಲಿ ಯಾವುದೇ ದೊಡ್ಡ ಪ್ರಬಲ ವ್ಯಕ್ತಿ ಇದ್ದರೂ ಸಹ ಆತ ಸಣ್ಣವನೇ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಕ್ಲಿಯರಾಗಿ ಹೇಳ್ತಾರೆ.